ಪೀಕ್ ಅವರಲ್ಲಿ ಪ್ರತಿ ಆರ್ಡ್ರಿಗೂ ಕೂಡ 80 ರೂಪಾಯಿ, ಹಾಗೆ ನಾನ್ ಪೀಕ್ ಅವರಲ್ಲಿ ಪ್ರತಿ ಆರ್ಡ್ರಿಗೂ ಕೂಡ 50 ರೂಪಾಯಿ ಅಂತ ಮೆನ್ಷನ್ ಮಾಡಿದ್ದಾನೆ. ಯಾವ ರೀತಿ ಮೋಸ ಮಾಡ್ತಾನೆ ಸ್ವಿಗ್ಗಿಲಿ ಅಂತ ಹೇಳ್ಬಿಟ್ಟು ನೋಡಿ ತಿಳ್ಕೊಂಡಂಗಾಯ್ತು. ಸ್ವಿಗ್ಗಿಲಿ ಇದೊಂದು ಪ್ರಾಬ್ಲಮ್ಮು, ಝೊಮ್ಯಾಟೋದಲ್ಲಿ ಬೇಗ ಅಪ್ಡೇಟ್ ಆಗಿಬಿಡುತ್ತೆ, ಪೇಮೆಂಟ್ ಆಗ್ತಿದ್ದಂಗೆ ಇಲ್ಲಿ ತೋರಿಸ್ಬಿಡುತ್ತೆ. ಸೊ ಸ್ವಿಗ್ಗಿಲಿ ಸ್ವಲ್ಪ ಲೇಟ್ ಆಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ಮೇಡಮ್ ಸ್ವಿಗ್ಗಿಯಿಂದ ಬನ್ನಿ ಮೇಡಮ್. ನೋಟಿಫಿಕೇಷನ್ ಎಲ್ಲ ಕಳಿಸಿದ್ದೆ ಸ್ನೇಹಿತರೆ, ಬೇಕಾದ್ರೆ ನಾನು ಅದು ಸ್ಕ್ರೀನ್ಶಾಟ್ ಮೇಲೆ ಹಾಕಿರ್ತೀನಿ ನೋಡಿ ನಿಮಗೆ. ಎವ್ರಿ ಆರ್ಡರ್ 80 ರೂಪೀಸ್ ಫ್ಲಾಟ್ ಅಂತ ಹೇಳ್ಬಿಟ್ಟು ತೋರಿಸಿದ್ದ. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲಿಂದ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸ್ವಿಗ್ಗಿನ ಫುಡ್ ಡೆಲಿವರಿ ಮಾಡಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಇವತ್ತು ಒಂದು ಆಫರ್ ಕೊಟ್ಟಿದ್ದಾನೆ ಸ್ನೇಹಿತರೆ. ಏನಂತಂದ್ರೆ ಇವತ್ತು 10ನೇ ತಾರೀಕು ಭಾನುವಾರ. ಸೊ ಏನಂತಂದ್ರೆ ಪೀಕ್ ಅವರು ಮತ್ತೆ ನಾನ್ ಪೀಕ್ ಅವರು, ಪೀಕ್ ಅವರಲ್ಲಿ ಪ್ರತಿ ಆರ್ಡ್ರಿಗೂ ಕೂಡ 80 ರೂಪಾಯಿ, ಹಾಗೆ ನಾನ್ ಪೀಕ್ ಅವರಲ್ಲಿ ಪ್ರತಿ ಆರ್ಡ್ರಿಗೂ ಕೂಡ 50 ರೂಪಾಯಿ ಅಂತ ಮೆನ್ಷನ್ ಮಾಡಿದ್ದಾನೆ. ಸೊ ಇದು ಯಾವ ರೀತಿ ಕೊಡ್ತಾನೆ ಅಂದ್ರೆ, ಈಗ 80 ರೂಪಾಯಿ ಕೊಟ್ಬಿಟ್ಟು ಝೋನಿಂದ ಆಚೆ 10 ಕಿಲೋಮೀಟರ್ ದೂರ ಎಸೋದ್ರೆ ಯಾವುದೇ ಪ್ರಯೋಜನ ಇಲ್ಲ ಇದರಲ್ಲಿ. ಸೊ ನಾರ್ಮಲ್ ಆಗಿ ಝೋನ್ ಒಳಗಡೆನೆ ಕೊಡ್ತಾನ, ಅಥವಾ ಝೋನಿಂದ ಆಚೆ ಎಸಿತಾನ, ಅಥವಾ ರೆಸ್ಟೋರೆಂಟ್ಗಳಲ್ಲಿ ಲೇಟ್ ಆಗೋಂಥ ಆರ್ಡ್ರ್ಗಳು ಏನಾದ್ರು ಕೊಡ್ತಾನ. ಯಾಕೆಂತಂದ್ರೆ 80 ರೂಪಾಯಿ ಕೊಡ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ಯಾವ ರೀತಿ ಪ್ರಾಬ್ಲಮ್ಸ್ ಇರೋ ಆರ್ಡ್ರ್ಗಳನ್ನ ಕೊಡ್ತಾನ, ಅಥವಾ ನಾರ್ಮಲ್ ಆಗಿ ಹೆಂಗ್ ಕೊಡ್ತಿದ್ದು ಅದೇ ತರ ಆರ್ಡ್ರ್ಗಳನ್ನ ಕೊಡ್ತಾನ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವಾಗ ನಾನು ಈಗ ಪೀಕ್ ಅವರ್ ಅಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೆಲಸ ಮಾಡ್ತಾ ಇದ್ದೀನಿ. ಕೆಲಸ ಮಾಡಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಹಾಗೆ ಯಾವ ರೀತಿ ಆರ್ಡ್ರ್ಗಳನ್ನ ಕೊಡ್ತಾನೆ. ಪ್ರತಿ ಆರ್ಡ್ರಿಗೂ 80 ರೂಪಾಯಿ ಅನ್ನೋದಂತೂ ಫಿಕ್ಸ್, ಬಟ್ ಯಾವ ರೀತಿ ಆರ್ಡರ್ ಕೊಡ್ತಾನೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಯಾರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವ ಪ್ಲೀಸ್ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಯಾರಾದ್ರೂ ಹೊಸೊಬ್ರು ನನ್ನ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸ್ನೇಹಿತರೆ, ಇವತ್ತು ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ, ಆದ್ರಿಂದ ಸ್ವಲ್ಪ ಗಂಟ್ಲು ಪ್ರಾಬ್ಲಮ್ ಇದೆ, ವಾಯ್ಸ್ ಕ್ಲಾರಿಟಿ ಬರ್ತಿಲ್ಲ. ಬನ್ನಿ ಸ್ನೇಹಿತರೆ, ಈಗ ಆನ್ಲೈನ್ ಹೋಗ್ಬಿಡೋಣ. 12 ಗಂಟೆಗೆ ಕರೆಕ್ಟಾಗಿ ಟೈಮಿಗೆ 12 ಗಂಟೆ ಆಗಿದೆ ನೋಡಿ ಸ್ನೇಹಿತರೆ, 12 ಗಂಟೆ ಆಗಿದೆ. ಸೊ ಈಗ ಆನ್ಲೈನ್ ಹೋಗ್ತಾ ಇದ್ದೀನಿ. ಆನ್ಲೈನ್ಗೆ ಹೋದ್ಮೇಲೆ ಎಷ್ಟು ಸ್ವಲ್ಪ ಝೋನಿಂದ ಆಚೆ ಇದೆ ಸ್ನೇಹಿತರೆ, ಝೋನ್ ಹತ್ರ ಹೋಗೋಣ. ಸ್ನೇಹಿತರೆ, ಆನ್ಲೈನ್ಗೆ ಹೋಗಿದ್ದೀನಿ, ಬಟ್ ಇಲ್ಲಿ ನನಗೆ ತೋರಿಸ್ತಾ ಇರೋದು ಸ್ನೇಹಿತರೆ ಈಗ ಸ್ಕ್ರೀನ್ ಮೇಲೆ ಪ್ರತಿ ಆರ್ಡ್ರಿಗೂ 25 ರೂಪಾಯಿ ಎಕ್ಸ್ಟ್ರಾ, ಅಂದರೆ 25 hours ಎಕ್ಸ್ಟ್ರಾ ಬೋನಸ್ ಲೈವ್ ಇನ್ ಆಲ್ ಫುಡ್ ಆರ್ಡರ್ ಅಂತ ಇದೆ. ಸೊ ಇದು ಸುಮ್ಮನೆ ಇದೆಯಾ ಅಥವಾ ಹೇಗಿದೆ, ಇದೇ ನಿಜನಾ ಅಥವಾ ಹೆಂಗೆ ಅಂತ ಹೇಳ್ಬಿಟ್ಟು ಒಂದು ಆರ್ಡ್ರ್ ಬಂದರೆ ಅದನ್ನು ಡೆಲಿವರಿ ಮಾಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ. ಸೊ ಒಂದು ಆರ್ಡ್ರಿಗೋಸ್ಕರ ಈಗ ವೆಯ್ಟ್ ಮಾಡೋಣ. ಸ್ನೇಹಿತರೆ, 12 ಕಾಲ್ ಆಯಿತು ನೋಡಿ. ಐ ಆರ್ಡರ್ ಏರಿಯಾದಲ್ಲೇ ಇದ್ದೀನಿ ನೋಡಿ, ಆದಿತ್ಯ ಹೋಟ್ಲ್ ಹತ್ರ, ಬಸವೇಶ್ವರ ನಗರ ಐ ಆರ್ಡರ್ ಏರಿಯಾದಲ್ಲೇ ಇದ್ದೀನಿ. ಬಟ್ ಇನ್ನೂ ಆರ್ಡ್ರ್ ಕೊಟ್ಟಿಲ್ಲ, 12 ಕಾಲ್ ಆಯಿತು. ಯಾವಾಗ ಕೊಡ್ತಾನೆ ನೋಡೋಣ. ಸ್ನೇಹಿತರೆ, ಫಸ್ಟ್ನೇ ಆರ್ಡ್ರ್ ಕೊಟ್ಟಿದ್ದಾನೆ 45 ರೂಪಾಯಿ. ಸೊ ಸ್ನೇಹಿತರೆ, ನನಗೆ ಇದನ್ನು ಆಫರ್ ಕೊಟ್ಟಿಲ್ಲ ಅವನು. ಸ್ನೇಹಿತರೆ, ಅವನು ನನಗೆ 80 ರೂಪಾಯಿ ಆಫರ್ ಕೊಟ್ಟಿಲ್ಲ. ಸೊ 25 ರೂಪಾಯಿ ಎಕ್ಸ್ಟ್ರಾದ ಆಫರ್ ಕೊಟ್ಟವನೆ. ಸೊ ಪಾರ್ಟ್ ಟೈಮಲ್ಲಿ ಈ ಥರ ಮಾಡಿದ್ರೆ ವರ್ಕೌಟ್ ಆಗಲ್ಲ. ಬಟ್ ನೋಟಿಫಿಕೇಷನ್ ಎಲ್ಲ ಕಳಿಸಿದ್ದೆ ಸ್ನೇಹಿತರೆ, ಬೇಕಾದ್ರೆ ನಾನು ಅದು ಸ್ಕ್ರೀನ್ಶಾಟ್ ಮೇಲೆ ಹಾಕಿರ್ತೀನಿ ನೋಡಿ ನಿಮಗೆ. ಎವ್ರಿ ಆರ್ಡರ್ 80 ರೂಪೀಸ್ ಫ್ಲಾಟ್ ಅಂತ ಹೇಳ್ಬಿಟ್ಟು ತೋರಿಸಿದ್ದ, ಬಟ್ ನೋಡಿದ್ರೆ 45 ರೂಪಾಯಿ ಆರ್ಡ್ರ್ ಕೊಟ್ಟವನೇ. ಆದಿತ್ಯ ಹೋಟ್ಲು, ಇಲ್ಲೇ ಹೋಟ್ಲ್ ಹತ್ರನೇ ಇದ್ದೀನಿ, ಬನ್ನಿ ಪಿಕಪ್ ಮಾಡ್ಕೊಂಡು ಬರೋಣ. 0809 0287 3491 0809. ಹಾಂ, ಸ್ನೇಹಿತರೆ, ಆರ್ಡ್ರನ್ನ ಪಿಕಪ್ ಮಾಡಿದ್ದೀನಿ. ಸೊ ಬನ್ನಿ ಇದನ್ನ ಹೋಗಿ ಡೆಲಿವರಿ ಮಾಡೋಣ. ಸೊ ತುಂಬ ಬೇಜಾರೈತೆ ಸ್ನೇಹಿತರೆ, ಆ ಥರ ಆಫರ್ ಕೊಟ್ಟಿಲ್ಲ ನನಗೆ. ಬಟ್ ನೋಟಿಫಿಕೇಷನ್ನು ಮತ್ತು ಮೆಸೇಜ್ ಸೆಂಟ್ರಲ್ಲೆಲ್ಲ ನನಗೆ ಹಾಕಿದ್ದ, ನೋಡಿದ್ರೆ ಇಲ್ಲಿ ಕೊಟ್ಟೇ ಇಲ್ಲ. ಬನ್ನಿ ಡ್ರಾಪ್ ಲೊಕೇಶನ್ಗೆ ಹೋಗಿ ಇದನ್ನು ಡೆಲಿವರಿ ಮಾಡೋಣ. ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಕಾಲ್ ಮಾಡೋಣ ಕಸ್ಟಮರ್ಗೆ. ಕ್ಯಾಶ್ ಕಲೆಕ್ಟ್ ಮಾಡಬೇಕು 304 ರೂಪಾಯಿ. ನ್ಯೂ ಡೈರೆಕ್ಷನ್ ಕಾಲ್. ಸ್ನೇಹಿತರೆ, ಕಾಲ್ ಮಾಡ್ತಾಯಿದ್ದೀನಿ.
ಹಲೋ. ಮೇಡಮ್ ಸ್ವಿಗ್ಗಿಯಿಂದ ಹಾಂ ಸರ್ ಬಂದೆ. ಬನ್ನಿ ಮೇಡಮ್. ಸರ್ ಇಲ್ಲಿ ವೈಟ್ ಕಲರ್ ಬಿಲ್ಡಿಂಗ್ ಹತ್ರ ಇದ್ದೀರಾ? ಹಲೋ. ಹಾಂ ಮೇಡಮ್. ಹೌದು ಹೌದು. ಸರ್ ಇಲ್ಲಿ ಮುಂದೆ ಬಂದ್ಬಿಡ್ಲೆ ಬನ್ನಿ, ಅದ್ರ ಹಿಂದಿನ ಬಿಲ್ಡಿಂಗ್ ಬನ್ನಿ. ಇಲ್ಲಿ ಗ್ರೀನ್ ಕಲರ್ ಬಿಲ್ಡಿಂಗ್ ಇದೆ ನೋಡಿ. ಗ್ರೀನ್ ಕಲರು ಈ ಸತ್ಯಕ್ರಾಂತಿ ಅಂತ ಒಂದು ಮನೆ ಇದೆಯಲ್ಲ ಮೇಡಮ್? ಅದ್ರ ಪಕ್ಕದ ಹಿಂದೆ ಬಿಲ್ಡಿಂಗ್, ಅಲ್ಲೊಂದು ರೋಡ್ ಹೋಗುತ್ತೆ ನೋಡಿ ಲೆಫ್ಟ್ ಅಲ್ಲಿ. ಹಾಂ ಹಾಂ. ಅಲ್ಲಿದ್ದೀರಾ? ಸ್ಕ್ಯಾನರ್ ಇದೆಯಲ್ಲ? ಬಿಸಿಲು ಸರ್. ಇಲ್ಲಿ ಓಕೆ ಮೇಡಮ್, ಥ್ಯಾಂಕ್ ಯು. ಸ್ನೇಹಿತರೆ, ಡೆಲಿವರಿ ಕೊಟ್ಟಿದ್ದೀನಿ. QR ಕೋಡಲ್ಲಿ ಪೇಮೆಂಟು ಕೂಡ ಮಾಡಿಸಿದ್ದೀನಿ. ಬಟ್ ನನಗಿನ್ನ ಇಲ್ಲಿ ತೋರಿಸ್ತಾಯಿಲ್ಲ. 22 ಸೆಕೆಂಡ್ ಟೈಮ್ ತೊಗೊಳ್ತಿದೆ. ಸೊ ಸ್ವಿಗ್ಗಿಲಿ ಇದೊಂದು ಪ್ರಾಬ್ಲಮ್ಮು. ಝೊಮ್ಯಾಟೋದಲ್ಲಿ ಬೇಗ ಅಪ್ಡೇಟ್ ಆಗಿಬಿಡುತ್ತೆ, ಪೇಮೆಂಟ್ ಆಗ್ತಿದ್ದಂಗೆ ಇಲ್ಲಿ ತೋರಿಸ್ಬಿಡುತ್ತೆ. ಸೊ ಸ್ವಿಗ್ಗಿಲಿ ಸ್ವಲ್ಪ ಲೇಟ್ ಆಗುತ್ತೆ. ಸೊ ನೋಡಿ, 30 ಸೆಕೆಂಡ್ ಟೈಮ್ ತೊಗೊಂಡವನೇ. ಅಲ್ಲವ್ರು ಪೇ ಮಾಡಿದ್ರು ನನ್ನ ಎದುರುಗಡೆನೆ ಕಸ್ಟಮರು. ಓಕೆ, ಪೇಮೆಂಟ್ ಆಗಿದೆ ಅಂತ ತೋರಿಸ್ತಿದೆ. ನೋ ನೀಡ್ ಕ್ಯಾಶ್ ಕಲೆಕ್ಟ್, ಅಂದರೆ ಕ್ಯಾಶ್ ಏನು ತಗೋಬೇಡಿ ಅಂತ ಹೇಳ್ತಿದ್ದಾರೆ. ಸೊ ಡೆಲಿವರಿ ಕಂಪ್ಲೀಟ್ ಕೊಡೋಣ. 45 ರೂಪಾಯಿ ಕೊಟ್ಟ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಆರ್ಡ್ರು. ಸ್ನೇಹಿತರೆ, ಎರಡನೇ ಆರ್ಡ್ರ್ ಕೊಟ್ಟಿದ್ದಾನೆ. ಬನ್ನಿ ಹೋಗೋಣ, ಪಿಕಪ್ ಮಾಡೋಣ. ಪಿಕಪ್ ಮಾಡ್ಕೊಂಡೆ ಗುರು. ನಿಲ್ಲಿಸು. ರಾಜಾಜಿನಗರ ಈಟ್ ಫಿಟ್ ಅಂತ. ಸೊ ಬನ್ನಿ ಹೋಗೋಣ, ಆರ್ಡ್ರ್ ಪಿಕಪ್ ಮಾಡೋಣ. ಸೆಕೆಂಡ್ನೇ ಆರ್ಡ್ರ್ ಇದು. ಬಟ್ ನನಗೆ 80 ರೂಪಾಯಿ ಅಂತ ಹೇಳ್ಬಿಟ್ಟು ಮೋಸ ಮಾಡ್ದೆ, ಕೊಡ್ತಾಯಿಲ್ಲ 80 ರೂಪಾಯಿ. ಇದಕ್ಕಿದಂಗೆ ಹಂಗೆ ಪ್ಲ್ಯಾನ್ ಚೇಂಜ್ ಮಾಡಿಬಿಡ್ತಾರೆ. ರಾತ್ರಿ ಎಲ್ಲ ನೋಟಿಫಿಕೇಷನ್ ಕಳ್ಸೋನೆ, ಮತ್ತು ಬೆಳಿಗ್ಗೆಲ್ಲ ನೋಟಿಫಿಕೇಷನ್ ಕಳ್ಸೋನೆ. ಪ್ರತಿ ಆರ್ಡ್ರಿಗೂ ಫ್ಲಾಟ್ 80 ರೂಪಾಯಿ ಅಂತ ಹೇಳ್ಬಿಟ್ಟು ನೋಡೋಣ, ಬಂದು ಆನ್ ಮಾಡೋಣ. ಒಂದು 4 ಅವರ್ ಮಾಡ್ಕೊಂಡು ಹೋಗೋಣ, ಪಾರ್ಟ್ ಟೈಮಲ್ಲಿ ಎಷ್ಟು ಅರ್ನ್ ಆಗುತ್ತೆ ಅಂತ ತೋರಿಸೋಣ ಅಂತ ನಾನು ಬಂದರೆ ಆರ್ಡ್ರೇ ಇದನ್ನೇ ಕ್ಯಾನ್ಸಲ್ ಮಾಡಿಬಿಟ್ಟಾನೆ ಪ್ಲಾನೇ. ಸೆಕೆಂಡ್ನೇ ಆರ್ಡ್ರು ಪಿಕಪ್ ಮಾಡ್ಕೊಂಡು ಬಂದಿದ್ದೀನಿ ಡೆಲಿವರಿ ಹತ್ರ. ಸೊ ಕಾಲ್ ಮಾಡೋಣ ಹಾಗೆ. ವರ್ಷ ಕೊಡ್ಕೊಂಡು 102 ಅಂದರೆ ಮೋಸ್ಟ್ಲಿ ಅಪಾರ್ಟ್ಮೆಂಟ್ ಅನಿಸುತ್ತೆ. ಹಲೋ ಸರ್, ಸ್ವಿಗ್ಗಿಯಿಂದ? ಸರ್ ಇದು ಅಪಾರ್ಟ್ಮೆಂಟ್ ಇದೆಯಲ್ಲ, ಇದ್ರ ಒಳಗಡೆ ಬರ್ಬೇಕಾ सर? हिंदी या इंग्लिश? सर अपार्टमेंट है ना, अंदर आता है ना? हाँ हाँ करेक्ट, अपार्टमेंट में अंदर 102 में आना है. 102, ಓಕೆ ಸರ್, ಓಕೆ. ಸ್ನೇಹಿತರೆ, ಅಪಾರ್ಟ್ಮೆಂಟು. ಸೊ ಫುಡ್ ಡೆಲಿವರಿ ಮಾಡಿದ್ರೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳಾಗ್ತಾ ಇರ್ತವೆ. ಬನ್ನಿ ಹೋಗಿ ಡೆಲಿವರಿ ಮಾಡೋಣ. ವರ್ಕ್ ಆಗುತ್ತಾ ಇಲ್ವಪ್ಪ? हेलो सर, कितना फ्लोर? फर्स्ट फ्लोर 102. लिफ्ट है ना इधर? हाँ लिफ्ट भी है, चढ़ भी सकते हो, स्टेयरकेस भी है, पहला वाला है. ಓಕೆ ಸರ್, ಆಯ್ತು. 4th ಫ್ಲೋರ್. ಯಾವ್ದು ಗುರು ಲಿಫ್ಟ್ ವರ್ಕ್ ಆಗ್ತಿಲ್ಲ? ಇಲ್ಲೊಂದು ಲಿಫ್ಟ್ ಇದೆ, ನೋಡೋಣ. ಸ್ನೇಹಿತರೆ, ನಮ್ಮ ಅವತಾರ ನೋಡಿ ಈ ರೀತಿ ಇರುತ್ತೆ. ಯಾವ್ದಾದ್ರು ಫುಡ್ ಡೆಲಿವರಿ ಮಾಡ್ಕೋಬೇಕು ಅಂತಂದರೆ ಈ ಥರ ಕ್ಯಾಮ್ರಾ ಫಿಕ್ಸ್ ಮಾಡ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ನೋಡಿ ಇಷ್ಟು ಇರುತ್ತೆ. 4th ಫ್ಲೋರ್ ಬಂದ್ಬಿಟ್ವಾ?
ಯಾವುದಪ್ಪ ಅವ್ರದ್ದು 102 ಎಲ್ಲ 4 ಸೀರೀಸ್ ಇದೆಯಲ್ಲಪ್ಪ ಇಲ್ಲಿ. ಆಲಿಫಾ ನೋಡಿ ಗುರು, ಫುಡ್ ಡೆಲಿವರಿಲಿ ಇದೆಲ್ಲ ತಲೆನೋವು ಕೆಲಸ. 403 ಸೊ ಮೋಸ್ಟ್ಲಿ ಆ ಕಡೆ ಅನಿಸುತ್ತೆ ಗುರು. ಸ್ನೇಹಿತರೆ ಇದು ಆ ಕಡೆ ಅನಿಸುತ್ತೆ, ಬಟ್ ಇಲ್ಲೊಬ್ರು ಸೆಕ್ಯೂರಿಟಿನೂ ಇಲ್ಲ, ಏನೂ ಇಲ್ಲ, ಹೆಂಗಪ್ಪ ಗೊತ್ತಾಗುತ್ತೆ. ಆ ಕಡೆ ಒಂದು ಲಿಫ್ಟ್ ಇತ್ತು ಸ್ನೇಹಿತರೆ, ಅಲ್ಲಿ ಲಿಫ್ಟ್ ವರ್ಕ್ ಆಗ್ತಾ ಇರಲಿಲ್ಲ. ಓಕೆ, ಈ ಲಿಫ್ಟ್ ವರ್ಕ್ ಆಗ್ತಿದೆಯಲ್ಲ ಅಂತ ಇಲ್ಲಿ ಬಂದರೆ ಇಲ್ಲೆಲ್ಲ 4 ಡಿಜಿಟ್ ಇದೆ. ನನಗೆ ಬೇಕಾಗಿರೋದು 102 ಅಂದರೆ 1 ಸೀರೀಸ್ ಅಪಾರ್ಟ್ಮೆಂಟ್ಗಳು ಬೇಕಾಗಿರೋದು ನನಗೆ. ಸೊ ಇಲ್ಲೊಬ್ರು ಸೆಕ್ಯೂರಿಟಿನೂ ಇಲ್ಲ, ಯಾವ ರೀತಿ ನಾವು ಹುಡ್ಕೋದು ಅಂತಲೇ ಅರ್ಥ ಆಗ್ತಿಲ್ಲ ಈಗ. ಸೊ ನೋಡೋಣ ಬನ್ನಿ. ನೋಡಿ ಇಲ್ಲಿ ಲಿಫ್ಟ್ ವರ್ಕ್ ಆಗ್ತಾಯಿಲ್ಲ, ಸ್ಟೇರ್ ಕೇಸ್ ಎತ್ಕೊಂಡು ಹೋಗ್ಬೇಕು. ಲಿಫ್ಟ್ ನಾಟ್ ವರ್ಕಿಂಗಾ? 102 ಸರ್. 101 102 food arrived. So okay, thank you sir. ಸ್ನೇಹಿತರೆ ಈ ಆರ್ಡ್ರನ್ನ ಡೆಲಿವರಿ ಕೊಟ್ಟಿದ್ದೀನಿ. ನಮ್ಗೆ ಎಷ್ಟು ಕೊಟ್ಟಿದ್ದಾನೆ? 94 ರೂಪೀಸ್. ಅಲ್ಲಿಗೆ ಈ ಆರ್ಡ್ರಿಗೆ ಎಷ್ಟು ಕೊಟ್ಟಿದ್ದಾನೆ? ಟೋಟಲ್ 2 ಆರ್ಡ್ರ್ ಮಾಡಿದ್ದೀನಿ ಸ್ನೇಹಿತರೆ. 2 ಆರ್ಡ್ರಿಗೆ 94 ರೂಪಾಯಿ ಆಯಿತು. ಸೊ ಈಗ ನಾನು ಔಟ್ ಆಫ್ ಝೋನಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಸೊ ಸ್ನೇಹಿತರೆ ಇವತ್ತು ನಾನು 80 ರೂಪಾಯಿ ಕೊಡ್ತಾನೆ ಅಂತ ಅಂದ್ಕೊಂಡು ಬಂದೆ. ಸೊ ನಾನೇನು ಅಂದ್ಕೊಂಡಿಲ್ಲ, ಅವನು ನನಗೆ ನೋಟಿಫಿಕೇಷನ್ ಎಲ್ಲ ಕಳಿಸಿದ, ಫ್ಲಾಟ್ ಎವರಿ ಆರ್ಡ್ರು ಪೀಕ್ ಅವರಲ್ಲಿ 80 ರೂಪಾಯಿ ಇರುತ್ತೆ ಅಂತ. ಸೊ ಆ ಉದ್ದೇಶದ ಮೇಲೆ ನಾನು ಮಾಡೋಣ ಅಂತ ಬಂದೆ. ಇಲ್ಲಿ ಬಂದು ನೋಡಿದ್ಮೇಲೆ ಗೊತ್ತಾಯ್ತು ಸ್ನೇಹಿತರೆ, ಏನೇನೋ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಬಿಟ್ಟವನು ಅವನೇ. ಸೊ ಸರ್ಜ್ ನಡೀತದೆ ಅಂದರೆ ರೆಗ್ಯುಲರಾಗಿ ಏನು ಅಮೌಂಟ್ ಕೊಡ್ತಾಯಿದ್ನೋ ಅದ್ರ ಮೇಲೆ 25 ರೂಪಾಯಿ ಎಕ್ಸ್ಟ್ರಾ ಕೊಡ್ತಿದ್ದಾನೆ. ಸೊ ಇದು ಪಾರ್ಟ್ ಟೈಮ್ಗೆಲ್ಲ ವರ್ಕೌಟ್ ಆಗೋಲ್ಲ. ಏನಾದ್ರು MG ಹೊಡಿತೀನಿ ಅಥವಾ ಅರ್ನಿಂಗ್ಸ್ ಹೊಡಿತೀನಿ ಅಂತ ಅಂದರೆ ವರ್ಕೌಟ್ ಆಗುತ್ತೆ. ಅದಲ್ಲದೆ ಈಗ ನಾನು ಝೋನಿಂದ ಆಚೆ ಇದ್ದೀನಿ ಸ್ನೇಹಿತರೆ. ಸೊ ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ. ಯಾವ ರೀತಿ ಮೋಸ ಮಾಡ್ತಾನೆ ಸ್ವಿಗ್ಗಿಲಿ ಅಂತೇಳ್ಬಿಟ್ಟು ನೋಡಿ ತಿಳ್ಕೊಂಡಂಗಾಯಿತು. ಸೊ ನೀವ್ಯಾರೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಓಕೆ ರಿಜೆಕ್ಟ್ ಮಾಡ್ತೀನಿ. ಸ್ನೇಹಿತರೆ ಆಫ್ ಮಾಡಿದ್ದೀನಿ. ಸೊ ನಮಗಿದು ವರ್ಕೌಟ್ ಆಗಲ್ಲ, ಆಫ್ಲೈನ್ಗೆ ಹೋಗ್ಬಿಡ್ತೀನಿ. ಗೋ ಆಫ್ಲೈನ್. ಸ್ನೇಹಿತರೆ ಆಫ್ಲೈನ್ಗೆ ಹೋಗಿದ್ದೀನಿ. ದಯವಿಟ್ಟು ನೀವ್ಯಾರೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ ಸ್ನೇಹಿತರೆ.